ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪಳ್ಳದಮ್ಮ ಹಬ್ಬ ಬ್ಲಾಗ್ ತೋರಿಸ್ತಾ ಇದ್ದೀನಿ. ನಮ್ಮ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡೋರು. ನೋಡಿ ಯಾವ ಥರ ಐತೆ ಲೈಟಿಂಗ್ಸ್ ಅಂತ, ಯಾವ ಥರ ಬ್ಲಾಸ್ಟ್ ಹೊಡಿತಾರೆ ನೋಡಿ. ಫುಲ್ ಪಟಾಕಿ 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 ಸೌಂಡ್. ಇದು ನೈಟ್ ಬ್ಲಾಸ್ಟ್ ಎಲ್ಲ ಹೊಡೆದಿರೋದು. ನಿಮ್ಮೂರಲ್ಲಿ ಯಾವ ಥರ ಹಬ್ಬ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ನಮ್ಮೂರಲ್ಲಿ ಈ ಥರ ಗ್ರ್ಯಾಂಡಾಗಿ ಮಾಡ್ತಾರೆ. ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಂದು ಆರಾಮಾಗಿ ಅದೇ ಒಂಥರ ಖುಷಿ. ನಮ್ಮೂರು ದೇವ್ರು ತೋರಿಸ್ತೀನಿ ನೋಡಿ ಯಾವ ಥರ ಅಲಂಕಾರ ಮಾಡೋರೆ ಅಂತ. ಚೆನ್ನಾಗೈತೆ. ನೈಟ್ ಅಂತೂ ಫುಲ್ ಗ್ರ್ಯಾಂಡು. ಜನ ಸಾಕಾರ, ಎಷ್ಟು ಜನ ಅವ್ರೆ ನೋಡಿ. ಎಲ್ಲ ಮುಗಿದವ್ರೆ. ಯಪ್ಪ ತಳ್ಳಿ ಕಟ. ಪಕ್ಕದವ್ರು ಅಕ್ಕಪಕ್ಕದವ್ರು ಎಲ್ಲ ಮುಗಿದವ್ರೆ. ನಮ್ಮೂರಲ್ಲಿ ಇಷ್ಟೊಂದು ಜನ ಹುಡುಗರು ಇರೇ ಇಲ್ಲ. ಮೈಸೂರು ಬೆಂಗಳೂರು ಪಕ್ಕದ ಜನ ಎಲ್ಲ ಬಂದವು ನೋಡು. ಈಗ ದತ್ತು ಮಾರಿ ತಗೋತವ್ರೆ. ಇದು ನೈಟು ಇದೇ ದೇವರು ಮೆರವಣಿಗೆಗೂ ಬರೋದು ಬೆಳಗ್ಗೆ ಹೊತ್ತು. ಇವರೇ ಗುಡ್ಡಪ್ಪ, ಪಳದಮ್ಮ ಗುಡ್ಡಪ್ಪ. ದೇವ್ರು ಎತ್ಕೊಂಡಿರೋದೇ ಗುಡ್ಡಪ್ಪ. ನೆಕ್ಸ್ಟು ನಮ್ಮ ಮನೆ ಹತ್ರ ಬಂದೈತೆ. ಬೆಳಗ್ಗೆ ಪ್ರತಿಯೊಂದು ಊರು ಮನೆ ಹತ್ರನೂ ಹೋಗೋದು. ಊರಲ್ಲಿರೋದು ಮನೆ ಹತ್ರ ಎಲ್ಲ ಹೋಗೋದು, ಕುಂಟ ಹಾಕ್ಬಿಟ್ಟು ಬರೋದು. ಇದೆಲ್ಲ ನಮ್ಮ ಮನೆ ಪಕ್ಕದ ಮನೆ ಹತ್ರ ನೋಡಿ ಕುಂಟ ಹೆಂಗಾಗ್ತವ ಅಂತ. ಕುಂಟ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಮನೆ ಹತ್ರ ನೆಕ್ಸ್ಟ್ ಪೂಜೆಗೆ ಬಂದಿತ್ತು. ನಮ್ಮ ಮನೆ ಹತ್ರ ದೇವ್ರು ಬಂದಿರೋ ಕಾರಣ ಕುಂಟ ಹಾಕಲೇ ಇಲ್ಲ ನೋಡಿ. ಯಾವ ಚಿಕ್ಕ ಹುಡುಗರ ಹಿಡ್ಕೋದು ಯಾವ ಥರ ಕಾಣಿಸ್ತೈತೆ ಅಂತ ನೋಡಿ. ದೇವರು ಇದೇ ದೇವರು ಯಾರು ಫೋಟೋ ವೀಡಿಯೋ ದೇವಸ್ಥಾನದ ಫೋನಿಗೆ ಬಂದಿದ್ದು ಇಲ್ಲ. ಚೆನ್ನಾಗಿರುತ್ತೆ. ಜನ ಸಮಾಧಾನ ಅಂದರೆ 3 ವರ್ಷ ಆದಮೇಲೆ ನಾವು ಇಲ್ಲಿ ಆ ಥರ ಜನ ಹೋಗ್ಬಿಡ್ತಾರೆ. ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದು ಆಮೇಲೆ ಕೊಂಡಾಗಿದ್ದು. ಹತ್ರಕ್ಕಂತೂ ಹೋಗಿ ವಿಡಿಯೋ ಮಾಡೋಕ್ಕಂತ ದೂರದಿಂದಲೇ ವಿಡಿಯೋ ಮಾಡಿದ್ದೀವಿ. ಎಷ್ಟು ಜನ ಅಂದರೆ ತಲೆಗೆ ಜನ ಸಾಗರ. ಬಿಸಿಲು ನಾವು ಒಂದು ಸೆಲ್ಫಿ ರೌಂಡ್ ಮಾಡ್ಕೊಂಡು ವಿಶಾಂತ್ ನಾನು ಯಾರೋ ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋ. ನೋಡಿ ಯಾವ ಥರ ಆಯ್ತು ಅಂತ. ದೇವರು ಒಂದು ರೌಂಡ್ ಆಗಿತ್ತು. ಒಂದು ದೇವಸ್ಥಾನ ಸುತ್ತ ಒಂದು ರೌಂಡ್ ಬರಬೇಕು. ಯಪ್ಪ ಎಷ್ಟು ಜನ ಅಂದರೆ ಅಷ್ಟು ಜನ. ಒಂದು ರೌಂಡ್ ಹೋಯ್ತೈತೆ ದೇವಸ್ಥಾನ ಹತ್ರ. ಡೆಕೋರೇಷನ್ ನೋಡಿ ಯಾವ ಥರ ಮಾಡೋರೆ. ಸಖತ್ತಾಗಿ ಮಾಡಿದ್ರು ಡೆಕೋರೇಷನು ತೋರಿಸಿದ್ದೀನಿ. ಎಕೋ ಫ್ರೆಂಡ್ಲಿ ಡೆಕೋರೇಷನ್ ಎಲ್ಲ ಗ್ರೇಪ್ಸಲ್ಲಿ ಮಾಡಿದ್ರು. ಡೆಕೋರೇಷನ್ ಎಲ್ಲ ಹೂವುದು ಅಲಂಕಾರ ಎಲ್ಲ ಇಲ್ಲಿ ನೋಡಿ. ಎಲ್ಲರೂ ಯಾವ ಥರ ನಿಂತ್ಕೊಂಡು ನೋಡ್ತಾರೆ. ಶೀಟ್ ಮೇಲೆ ಶೀಟ್ ಮುಳುಗೋದ್ರು ಅಷ್ಟೇ. ಒಂದು ರೌಂಡ್ ದೇವಸ್ಥಾನ ಸುತ್ತ ಆಯಿತು. ನೆಕ್ಸ್ಟು ಅಂತ ನೋಡೋದು. ಈ ಹಬ್ಬಗಳು ಮಾಡಿದ್ರೆ ಹೆಣ್ಮಕ್ಳಿಗಂತೂ ಖುಷಿ. ಹೆಂಗಿರುತ್ತೆ ಅವ್ರ ಮನೆಯವ್ರು ಕರೀತಾರೆ ಚೆನ್ನಾಗಿ. ಒಂದು 3-4 ದಿನ ಇದ್ದು ಆರಾಮಾಗಿ ಹೋಗ್ಬೋದು. ಅದಕ್ಕೆ ಎಲ್ಲರೂ ಹಬ್ಬ ಮಾಡೋದು. ಒಂದು ಸುತ್ತೆಲ್ಲ ಬೋದು. ಯಾರು ಜಾಗ ಬಿಡೋದು ಅಲ್ಲೇ ಸ್ಟಕ್ ಆಗ್ಬಿಟ್ಟೈತೆ. ಎಷ್ಟು ಚಿಕ್ಕ ಮಕ್ಕಳೆಲ್ಲ ಹೋದ ನೋಡಿ.
ಇವಾಗ ಒಂದು ಆಯಿತು. ನಮ್ಮ ಅತ್ತೆ ನೋಡಿ ನೋಡ್ತೈತೆ, ಸ್ಮೈಲಿ ಬೇರೆ ಕೊಡ್ತೈತೆ. ಬಿದೋಯ್ತು ಅಂತ ಅಂದ್ಕೊಂಡು ಸದ್ಯಕ್ಕೆ ಬಿದೋಗಿಲ್ಲ ಅಷ್ಟೇ. ಯಾರೋ ಶೇಕ್ ಮಾಡಿಬಿಟ್ಟಿದ್ರಂತೆ, ಜಸ್ಟ್ ಮಿಸ್ಸು. ಈ ದೇವಸ್ಥಾನಕ್ಕೆ ನೀವು ಆಷಾಢದ ಟೈಮಲ್ಲಿ ಬರಬೇಕು. ಒಳ್ಳೆ ಡೆಕೋರೇಷನ್, ಒಳ್ಳೆ ಅಲಂಕಾರ ಮಾಡಿರ್ತಾರೆ. ಮೈಸೂರು ಟೆಂಪಲ್ಗೆ ಹೋಗೋಕ್ಕಾಗಲ್ಲ, ರಶ್ ಇದ್ದರೆ. ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕಾಗಲ್ಲ, ನಮ್ಮೂರಿಗೆ ಬಂದು ನೋಡಿ, ಸಖತ್ತಾಗಿರುತ್ತೆ. 8 ಗಂಟೆಗೆ ಮಹಾಮಂಗಳಾರತಿ ಸೂಪರಾಗಿರುತ್ತೆ. ಒಂದ್ಸಲ ಆಷಾಢ ಶುಕ್ರವಾರ ಬಂದು ನೋಡಿ. ನಮ್ಮೂರು ಯಾವುದು ಗೊತ್ತಾ? ಅಳ್ವಾಡಿ, ಚೀರ್ನಳ್ಳಿ, ಅಳ್ವಾಡಿ, ತೆಗ್ಗಳ್ಳಿ ಪಕ್ಕ ನೋಡಿ. ಇವಾಗ ಕೊಂಡ ಆಯ್ತದೆ, ಅದಾದಮೇಲೆ ಕೊಂಡ ಆಯಿತು. ಕೊಂಡ ಅಂತೂ ಅಷ್ಟಾಕಿರ್ತಾರೆ. ಕೊಂಡ ಅಲ್ಲಿ ಚಿಕ್ಕಪ್ಪ ನೋಡಿ ಹಂಗೆ ನಾನು ದೂರದಿಂದ ಮಾಡಿದ್ದೀನಿ. ಈಗ ಸಡನ್ನ ಗೊತ್ತಿಲ್ಲ, ದತ್ತು ಮರಿ ಕೊಟ್ಟ ಮೇಲೆ ಬರೋದು ಇಲ್ಲಿ ಅಷ್ಟೇ. ಜನ 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 ಸಾಗರ. ಕಲ್ಲು ಹಾಕಿದ್ರು ಕಲ್ಲು ಬೇಡ. ಇವಾಗ ನೋಡಿ ಬತ್ತಿಕೊಂಡು ಹೋಗ್ಬಿಟ್ಟು ಆಯಿತು, ಫುಲ್ ಆಯಿತು, ಕೊನ ಆಯಿತು. ಈಗ ಫುಲ್ ಡ್ಯಾನ್ಸ್. ಡ್ಯಾನ್ಸ್ 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 ಇವಾಗ ಸಖತ್ತಾಗಿ ಡ್ಯಾನ್ಸ್ ಇರುತ್ತೆ. ನಮ್ಮ ಊರಿಗೆ ಎಲ್ಲ ಫುಲ್ ಜೋಶ್ ತಿಂತವ್ರು. ಎಲ್ಲ ಫುಲ್ ಡ್ಯಾನ್ಸ್. ಈಗ 3 ದಿನ ಸ್ಟಾಪ್ ಮಾಡಿಬಿಡ್ತೀವಿ ದೇವ್ರ ಹಬ್ಬನ. ಇವಾಗ ಮಾಡ್ಕೊಡ್ತೀವಿ. ನಾನು ಅನ್ಕೊಂಡು ಮಾಡೋದು ಏನೇನೋ ಅಂತ. ಮಾತ್ರ ಹಬ್ಬ ನಾನು ಎಲ್ಲಿ ಆಷಾಢ ಶುಕ್ರವಾರ ಒಂದ್ಸಲ ಬಂದು ನಮ್ಮೂರಿಗೆ. ನೀವೇನು ರಿಗ್ರೆಟೇ ಮಾಡೋದಿಲ್ಲ. ಮೈಸೂರಲ್ಲಿ ಚಾಮುಂಡೇಶ್ವರಿ ನೋಡೋದು ಒಂದೇ, ನಮ್ಮೂರಲ್ಲಿ ಈ ಪಡಿನಮ್ಮನ ನೋಡೋದು ಒಂದೇ. ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ. ಬೆಂಬೆಣ್ಣೆ ದೀಪ ಹಾಕಿ ಅಲಂಕಾರನೂ ಅಷ್ಟೇ ಸಖತ್ತಾಗಿರುತ್ತೆ. ಫುಲ್ ಪವರ್ಫುಲ್. ಒಂದ್ಸಲ ವಿಸಿಟ್ ಮಾಡಿ. ಅಳ್ವಾಡಿ ಅಂತ ಕೊಟ್ಟರೆ ಸಾಕು, ಗೂಗಲ್ ಮ್ಯಾಪಲ್ಲಿ ನಮ್ಮೂರ ಡ್ರೆಸ್ ಮಾತ್ರ ಕರ್ಕೊಂಡ್ಬಿಡ್ತೀವಿ. ಅಂತಲೇ ಇರೋದು ಅಂತ ನಮ್ಮೂರಂತ ಗಂಡ ಆಗಿದ್ದು ಎಲ್ಲ ಎಲ್ಲ ಫುಲ್ ಜಾಲಿ ಜಾಲಿ ಜಾಲಿ. ನೀವು ಅಂತ ನಮ್ಮೂರಲ್ಲಿ ಯಾವ ಥರ ಬಂದಿರುತ್ತೆ. ಎಲ್ಲೂ ಮೈಸೂರವರಾಗಿದ್ದರೆ ನನಗೆ ಗೊತ್ತಿಲ್ಲ, ಬಂದು ನೋಡಿ. ಒಂದ್ಸಲ ಬಂದು ವಿಸಿಟ್ ಹಾಕಿ. ಆಷಾಢ ಶುಕ್ರವಾರ ಬಂದು ವಿಸಿಟ್ ಹಾಕಿ. ಇಲ್ಲಿಗೆ ಹಬ್ಬ ಮುಗಿತು. ಇವಾಗ ಡೆಕೋರೇಷನ್ ತೋರಿಸ್ತೀನಿ. ಇವಾಗಂತೂ ಕೊಂಡ ಬಂಡಿ 2 ಆಗುತ್ತೆ. ನೆಕ್ಸ್ಟ್ ತಂದ್ಬಿಟ್ಟು ಆಗ್ತೀವಿ. ಯಾವ ಥರ ಕಾಯ್ತೈತೆ ಅಂತ. ಹಬ್ಬ ಮುಗಿದೋಯ್ತು. 3 ವರ್ಷದಿಂದ ಹಬ್ಬ ಮಾಡೋಣ, ಇವಾಗ ಹಬ್ಬ ಮಾಡಿ ಕೊನೆಗೂ ಹಬ್ಬ ಮುಗೀತು. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಇವಾಗ ಎಲ್ಲ ದೇವರೆಲ್ಲ ಒಯ್ತು ಇಳಿಸ್ಕೊಂಡು ದೇವ್ರನ್ನ ಯಾವ ಥರ ಜನಗಳು ನೋಡಿ ಶೀಟ್ ಮೇಲೆ ಹತ್ತಾರೆ. ಶೀಟನ್ನು ಮುರಿದ್ರೆ ನೆಕ್ಸ್ಟ್ ನಮ್ಮ ಮನೆಯವ್ರು ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾರೆ. ರಾಮ್ ಮತ್ತು ತ್ರಿಶಂಕ್ ಡ್ಯಾನ್ಸ್ 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 ಅಂತ ಮಾಡ್ಬೋದು. ಅಯ್ಯಪ್ಪ, ಇಲ್ಲಾಂದ್ರೆ ಡಮ್ಟರ್ ಸೌಂಡು. ದೇವಸ್ಥಾನ ನೋಡಿ
ಎಕೋ ಫ್ರೆಂಡ್ಲಿ ಅಲಂಕಾರ ಎಲ್ಲ ದ್ರಾಕ್ಷಿ ಹಾಕುವ. ಇದು ನೋಡಿ ಜನ ಸಾಗರ ಅಂದರೆ ಇದಪ್ಪ ನೋಡಿ ಅನ್ನ ಕೀಳ್ತವ್ರೆ ಇಲ್ಲಿ ಒಂದು ಕಡೆ ಸೈಡು. ನೋಡಿ ಇವಾಗ ದೇವ್ರು ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ನೆಕ್ಸ್ಟ್ ಜಾತ್ರೆ ನೋಡಿ ಯಾವ ಥರ ಗನ್ನು ಬಲೂನು ಪೀಪಿ. ನಮ್ಮ ರಾಮ್ ಒಂದು ಪೀಪಿ ತೆಗ್ಸ್ಕೊಂಡು ರೈಟ್ ಹೇಳ್ದೆ, ಒಂದು ಗನ್ನು ಒಂದು ಪೀಪಿ. ರಾಮ್ 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 ಅಂದರು, ಫೋಟೋಗೆ ರಾಮ 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 ಅಂದರು, ಫೋಟೋ ಕೊಡಲಿಲ್ಲ ಅವನು. ರಾಮ ದರ್ಶನ ಬೇಕಾದ್ರೆ ಕೂತ್ಬಿಡ್ತಾನೆ, ಇವನಂತ ಸ್ಮೆಲ್ ಕೊಡೋ. ನೆಕ್ಸ್ಟು ನಾಯಿ ಮರಿ ನೋಡ್ತಾವ್ ನೋಡಿ. ಅಂತ ವೇಳೆ ನಾಯಿ ಮರಿ ಬೇರೆ ಸಿಕ್ಬಿಡ್ತು ರಾಮ್ಗೆ. ಆಮೇಲೆ ಹಬ್ಬ ತಗೋಣ ಬೆಂಗಳೂರಿಗೆ ತ್ರಿಶಾಂಕ್ ಅನ್ವಿತ್ ತ್ರಿಶಾಂಕ್ ರಾಮ್ ಅಯ್ಯೋ 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 ತಾಚಿ ಬೇರೆ ಮಾಡಿಸ್ಬೇಡ. ಅಯ್ಯೋ ಅಯ್ಯೋ ಅಮಾಸೆ ಐತೆ. ನೆಕ್ಸ್ಟ್ ಡಕ್ಕು ನೋದವ್ರ ಡಕ್ಕು ಮಾತ್ರ ಫುಲ್ ಕೋಳೆ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ನಮ್ಮ ಕೊಂಡ ಮಿಸ್ ಮಾಡ್ಕೊಂಡಿರೋ ಪವನ್ ರೋದ್ನ ತಡ್ಕೊಳಕ್ಕಾಯ್ತಿರ್ಲಿಲ್ಲ. 2 ನಿಮಿಷ ಎಷ್ಟು ಇಂಪಾರ್ಟೆಂಟ್ ಅಂತ ಪವನ್ ನೋಡೇ ಕಲಿಬೇಕು ಈಗ. ನಾನು 9 ಗಂಟೆ ಹೊರಗಡೆ 9 ಗಂಟೆ ಒಳಗೆ ಏನ್ ಹೇಳ್ದೆ ನಾನು ಸಾಕಲ್ಲ ನೀವು ಬಟ್ ನಾನು ಹೋದಾಗ ಜಸ್ಟ್ 2 ನಿಮಿಷ ಮಿಸ್ ಆಗಿದೆ ಅಷ್ಟೇ. 2 ನಿಮಿಷ ನೆಕ್ಸ್ಟ್ ನಮ್ಮ ಅತ್ತೆದಿರೆಲ್ಲ ತಂಬಿಟ್ಟು ಕಟ್ತಾಯಿದ್ರು. ಎಷ್ಟು ತಂಬಿಟ್ಟು ಕಟ್ಟು ಎಷ್ಟು ಅಡುಗೆ ಪಂಟ ಆದರೂ ಬೇರೆಯವ್ರ ಮನೆಗೆ ಬಂದಮೇಲೆ ಅದು ಹೆಂಗೆ ಹಾಕೋದು ಇದು ಹೆಂಗೆ ಹಾಕೋದು ಇದು ಹೆಂಗೆ ಹಾಕೋದು ಅದು ಹೆಂಗೆ ಹಾಕೋದು. ಇಲ್ಲಿ ನೋಡ್ರಿ ಅಕ್ಕ ತಂಗಿ ಬಾರು ಕಟ್ಟು ಸರಿಯಾಗಿ ಅಂತ ತಂಬಿಟ್ಟು ರೆಡಿ ಮಾಡ್ತವ್ರು ನಮ್ಮ ಮಂಗಳತ್ತೆ. ಇದು ಪಿಂಕ್ ಕಲರ್ ನೈಟಿ ಮಂಗಳತ್ತೆ, ಶೋಭತ್ತೆ ಬಂದು ಗ್ರೇ ಕಲರ್. ಅವರಿಬ್ಬರು ನಮ್ಮ ಅತ್ತೆ. ಯಾರು ತಂಬಿಟ್ಟು ಈಗ ಚೆನ್ನಾಗಿ ಕಟ್ತವ್ರೆ ಅಂತ ಟೆಸ್ಟ್ ಮಾಡ್ತವ್ರೆ. ಯೂನಿವರ್ಸಲ್ ಡ್ರೆಸ್ಸು ನೈಟಿ. ಇಲ್ಲಿ ನೋಡಿ ಇನ್ನೊಬ್ಬರು ತೋರಿಸ್ತೀನಿ, ಮಾನಸ್ ಆಂಟಿ, ನಮ್ಮ ಆಂಟಿ. ಕಟ್ಟಕ್ಕ ಅಂತ ಎಂಕರೇಜ್ ಮಾಡ್ತವ್ರೆ. ಒಟ್ನಲ್ಲಿ ಅಂತೂ ಇಂತೂ ತಂಬಿಟ್ಟನ್ನ ನಮ್ಮ ಅತ್ತೆ ಕರೆಕ್ಟಾಗಿ ನೀಟಾಗಿ ಕಟ್ತು. ತಂಬಿಟ್ಟು ಈ ಥರ ಕಾಣಿಸ್ತೈತೆ. ಆಮೇಲೆ ಬನ್ನಿ ಬರುತ್ತೆ ಅಂತೀಯಾ? ತಂಬಿಟ್ಟು ವಿಡಿಯೋ ಮಾತ್ರ ಮಾಡ್ಕೊಳ್ಳಿಲ್ಲ. ತಂಬಿಟ್ಟು ವಿಡಿಯೋ ಬೇಕಂದ್ರೆ ಹೇಳಿ, ನಮ್ಮನೆ ತಂಬಿಟ್ಟು ಫೇಮಸ್ ತಂಬಿಟ್ಟು ಮಾಡ್ತಾರೆ. ನೆಕ್ಸ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಿಲ್ಲೊಂದು ನೋಡಿ ಗಂಡಸ್ರ ಅಕ್ಕಡ ಫೋಗ್ಲು ಕಾರ್ಡ್ಸ್ ಫುಲ್ ಆಟ. ಚಿರಾಗಿ ದುಡ್ಡಾಕಿ ಸೋತಿ ಸುಮ್ಮನಾದ. ನೆಕ್ಸ್ಟ್ ನಾನು ತಂಬಿಟ್ಟು ಆರ್ತಿಗೆ ಹೋಗ್ತಾಯಿದ್ದೀನಿ. ಇದು ತಂಬಿಟ್ಟು ಆರತಿಗೆ ನಾನು ಹೋಗ್ತಾ ಇರೋದು. ನೋಡಿ ತಂಬಿಟ್ಟು ಆರತಿಗೆ ಎಲ್ಲ ಫುಲ್ ಬಂಕಾಗಿ ರೆಡಿಯಾಗಿ ಬಂದವ್ರೆ. ನಾವು ಒಂದು ಸ್ವಲ್ಪ ರೆಡಿಯಾಗಿದ್ದೀವಿ. ನಾವು ಯಾವ ಥರ ರೆಡಿಯಾಗಿದ್ದೀವಿ ಅಂತ ತೋರಿಸಿದ್ದೀವಿ ನೋಡಿ. ಹಂಗೆ ನಾನು ಒಂದು ತ್ರಿಶಾಂಕು ಫೋಟೋ ತಗೊಂಡಿದ್ದೀವಿ ನೋಡಿ. ತಳಿ ದೇವ್ರು ಯಾವ ಥರ ಕಾಣಿಸ್ತೈತೆ ಅಂತ. ನೆಕ್ಸ್ಟ್ ತಂಬಿಟ್ಟು ಆರತಿ ನೀಟಾಗಿ ಮುಡಿಸ್ಕೊಬಂದು ತಂಬಿಟ್ಟೆಲ್ಲ ಮುದ್ದಾಕ್ತವೆ ನೋಡಿ. ಒಳ್ಳೆ ಬ್ಯಾಟಿಂಗ್, ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಕೊಂಡು ಬೆಳಗ್ಗೆ ಎದ್ದು ಪವನ್ ಫುಲ್ ಜಾಲಿ ಮಾಡ್ತಾನೆ ಪಾಕದಲ್ಲಿ. ಮಗಂಗೂ ಪಾಕ ತಿನ್ನಿಸಿ ಕಬ್ಬಿನಲ್ಲಿ ಜ್ಯೂಸ್ ಕುಡ್ದು ಅಜ್ಜಿ ಮನೇಲಿ ಎಂಜಾಯ್ ಮಾಡ್ತಾನೆ ಪವನ್ ಮತ್ತು ತ್ರಿಶಾಂಕ್. ಮೊಮ್ಮಕ್ಳಿಗೆ ಅಜ್ಜಿ ಎಲ್ಲ ಹೇಳ್ಕೊಡತ್ತೆ ಟ್ರೈನಿಂಗ್. ಇಲ್ಲಿ ರಾಮ್ ಅಂತೂ ಪಾಕ ಹತ್ರ ಬರಲೇ ಇಲ್ಲ. ತ್ರಿಶಾಂಕ್ ಪಾಕ ಬಿಡ್ತಾನೇ ಇಲ್ಲ. ಅವರಪ್ಪ ನೋಡಿ ಕಾಪಿ ಜೆರಾಕ್ಸ್. ಇಬ್ಬರು ಒಂದೇ ಥರ. ಅವ್ರ ಅಮ್ಮ ಅಂತ ಫುಲ್ ಕಬ್ನಾರು ಯಾವ ಥರ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾನೆ ಪವನ್. ಅಜ್ಜಿದಿರೆಲ್ಲ ಮುದ್ದಾಡ್ತಾವೆ ರಾಮ್ನ. ಯಾವ ಥರ ಟಾಕಿಂಗ್ ಮಾಡ್ತಾವೆ ನೋಡಿ. ಹಬ್ಬಕ್ಕೆ ಬಂದಿರೋರಿಗೆಲ್ಲ ಫುಲ್ ದಿಲ್ ಖುಷಿ.
ಅಜ್ಜಿ ಮನೆಗೆ ಹೋಗ್ಬಿಡೋದು ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಮೊಮ್ಮಕ್ಕಳಿಗೆಲ್ಲ. ಮೊಮ್ಮಕ್ಕಳಲ್ಲ, ಮೊಮ್ಮಕ್ಕಳು ಮರಿ ಮಕ್ಕಳು ನೋಡಿ ಯಾವ ಥರ ಸ್ಲಿಪ್ಪನ್ನು ಒಳಗಡೆ ಹಾಕ್ಬೋದು ನಮ್ಗೆ. ನೆಕ್ಸ್ಟ್ ನೋಡಿ ತಿಂತಾನೆ ಅವಳು ಯಾವ ಸ್ಟೈಲಲ್ಲಿ ಆಗ್ತಾವ ನೋಡಿ. ಪಾಕ ಸಾಕು ಬಿಡು, ಎಷ್ಟೋ ಯಾರು ಕೇಳ ಮಂಡಿಗೆ ಬತ್ತೀಯ ನೀನು? ಫುಲ್ ಬ್ಯಾಟಿಂಗ್. ಸಾಕು ಸಾಕು ಕಬ್ಬು ಪಾಕ ತಿಂದು ಮಂಡಿದವ್ರು ಅಂತ ಪ್ರೂವ್ ಮಾಡ್ಕೋತವ್ರು. ಇರೋದು ನೋಡಿದ್ರೆ ಬೆಂಗಳೂರಲ್ಲಿ, ಆಡೋದು ನೋಡಿದ್ರೆ ಮಂಡಿ ತೋರ್ತಾರೆ. ಕೃಷ್ಣಾಂಕ್, ಐ ಮಿಸ್ ಯು, ಬಾಯ್. ಎಲ್ಲ ಸಾಯ್ಬೇಕು, ಇಲ್ಲ ಸ್ವಲ್ಪ ದೂರ ಹೋಗ್ಲಾ? ಕೊಬ್ಬು ಕೊಬ್ಬು ಕೊಬ್ಬು. ನೆಕ್ಸ್ಟ್ ನಮ್ಮ ಮನೆ ಒಂದು ಕಳ್ಸೋದು. ನೆಕ್ಸ್ಟ್ ಕಬ್ನಲ್ಲಿ ಇಡ್ಸ್ಕೊಬಂದು ಕಬ್ನಾಲ್ ಮಾಡ್ಕೊ ಕೂದಂಗೆ ಆಯ್ತು. ನಾವು ಗೊತ್ತಲ್ಲ ಮಂಡಿಯವರು, ನೈಟ್ ತಿಂದ್ರದೆಲ್ಲ ಜೀರ್ಣ ಆಗಬೇಕು ಅಂತ ಚೆನ್ನಾಗಿ ಕಬ್ನಲ್ಲಿ ಮಾಡ್ಕೊ ಕುಡ್ದು ಸೋಸ್ಕೊಂಡು ಒಂದು ಅರ್ಧ ಲೀಟ್ರ್ ಕಬ್ನಲ್ಲಿ ಕುಡಿಬೇಕು. ಆಮೇಲೆ ಕಬ್ನಲ್ಲಿ ಯಾಕೆ ಈ ಥರ ಕಲರು ಅಂತ ಕೇಳ್ಬಿಡಿ. ಬೆಂಗಳೂರು ಮೈಸೂರಿಗೆಲ್ಲ ಒಂದೇ ಥರ ಡೌಟು, ಯಾಕೆ ಕಬ್ನಲ್ಲಿ ಈ ಥರ ಕಲರ್ ಐತಲ್ಲ ಇಲ್ಲಿ ಅಂತ. ಇದು ಪ್ಯೂರ್ ಗಾಣದ ಹಾಲು, ಅದಕ್ಕೆ ಈ ಥರ ಕಲರ್ ನೋಡಿ. ಸೋಸಿ ನೀಟಾಗಿ ನಿಂಬೆಹಣ್ಣು ಹಿಂಡಿ ಶುಂಠಿ ಹಾಕಿ ಮಾಡಿ ಕುಡಿತಾ ಇರೋದು. ಕಲರ್ ನೋಡಿ ಇವಾಗಲೂ. ಆಮೇಲೆ ವೈಟ್ಗೆ ಹಾಕಿಲ್ಲ ಅಂತ ಕೇಳಿ, ಇದು ಸಿಪ್ಪೆ ಹೊಡೆದಿಲ್ಲ, ರಾ ಸಿಪ್ಪೆ ಜೊತೆ ಹಾಕಿ ಗಾಣದ ಕಬ್ನಲ್ಲಿ ಇದೇ ಥರ ಕಾಣಿಸೋದು. ಯಾವ ಥರ ಅಜ್ಜಿ ಮೇಲೆ ಜಾಲಿ ಮಾಡ್ತವ್ರೆ ಎಲ್ಲರೂ ಚೆನ್ನಾಗಿ ಹೊಡ್ಕೊಂಡು. ನೆನ್ನೆ ನಾನ್ ವೆಜ್ ತಿಂದಿರೋದೆಲ್ಲ ಇವಾಗೆಲ್ಲ ಕರ್ಗೋಬೇಕು. ಮಂಡಿಗೆ ಬಂದಮೇಲೆ ಕಬ್ನಲ್ಲಿ ಕುಡಿದವರು ಆಯ್ತದ, ಅದಕ್ಕೆ ಅವಮಾನ ಅಂತ ಅವಮಾನ. ಇವಾಗ ಜ್ಯೂಸ್ ರೆಡಿ ಆಗೈತೆ. ಯಾವ ಥರ ಕಾಣಿಸ್ತಿದೆ ನೋಡಿ. ಶುಗರ್ ಐತೆ ಅಂದರೂ ನಮ್ಮ ಅತ್ತೆ ಏನು ಕುಡಿಯೋದು ಬಿಡಲಿಲ್ಲ, ಅದು ಬೇರೆ ವಿಷಯ. ನಿಂಬೆಹಣ್ಣು ಹಾಕಿ ನೀಟಾಗಿ ಶುಂಠಿ ಹಾಕಿ ಎಲ್ರಿಗೂ ಒಂದು ಲೋಟ ಕೊಡಿ. ನೀವು ಯಾವ ಥರ ಕಬ್ನಲ್ಲಿ ಮಾಡ್ತೀರಾ ಅಂತೇಳಿ. ನೀಟಾಗಿ ಕಾಣಿಸುತ್ತೆ ನೋಡಿ.